ನೆಕ್ಸ್ಟ್ ಕ್ವೆಶನ್ ಏನಿದೆ, ಅಕಾರ್ಡಿಂಗ್ ಟು ದ ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥ್ಮೆಟಿಕ್, ಇಫ್ 40 ಈಕ್ವಲ್ಸ್ ಎಕ್ಸ್ ಪವರ್ ವೈ ಇಂಟು ಝೆಡ್, ದೆನ್ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್, ವೈ ಆ್ಯಂಡ್ ಝೆಡ್ ಅಂತ ಕೇಳಿದ್ದಾರೆ. ಏನಿದೆ ಇಲ್ಲಿ ಫಂಡಮೆಂಟಲ್ ಥಿಯರಮ್ನ ಪ್ರಕಾರ 40 ಈಕ್ವಲ್ಸ್ ಎಕ್ಸ್ ಪವರ್ ವೈ ಇಂಟು ಝೆಡ್ ಅಂತ ಆದರೆ ಎಕ್ಸ್ ವೈ ಝೆಡ್ನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಫಸ್ಟ್ ಕ್ವೆಶನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ನೋಡಿಲಿ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ನ ಯೂಸ್ ಮಾಡಿ ನಾವು ಎಕ್ಸ್ ವೈ ಝೆಡ್ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆನಾ, ಲೆಟ್ ಅಸ್ ಸಾಲ್ವ್ ದಿಸ್. ಸಿಂಪಲ್ ಆಗಿ ನಮಗೆ 2 ಮಾರ್ಕ್ಸ್ ಅಂತ ಕೇಳಿದ್ದಾರೆ ಅಂತ ಅಂದಮೇಲೆ ಒಂದು ಸ್ಟೇಟ್ಮೆಂಟ್ಗೆ ಇರುತ್ತೆ, 1 ಮಾರ್ಕ್ ಸೊಲ್ಯೂಷನ್ಗೆ ಇರುತ್ತೆ. ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥ್ಮೆಟಿಕ್ ಸ್ಟೇಟ್ಮೆಂಟು ತುಂಬಾ ಇಂಪಾರ್ಟೆಂಟು. ಅದನ್ನು ನೀವು ಯಾವಾಗಲೂ ಗಮನದಲ್ಲಿ ಇಟ್ಕೊಳ್ಬೇಕು, ಗೊತ್ತಾಯ್ತಾ? ಸೊ ಎವ್ರಿ ಇಂಟೀಜರ್ ಏನು ಹೇಳುತ್ತೆ ಸ್ಟೇಟ್ಮೆಂಟು, ದಟ್ ಸ್ಟೇಟ್ಮೆಂಟ್ ಸ್ಟೇಟ್ಸ್ ದಟ್ ಎವ್ರಿ ಇಂಟೀಜರ್ ಗ್ರೇಟರ್ ದ್ಯಾನ್ 1 ಕ್ಯಾನ್ ಬಿ ಯೂನಿಕ್ಲಿ ರೆಪ್ರೆಸೆಂಟೆಡ್ ಆಸ್ ಎ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ಅಂತ ಕೇಳಿದೆ. ಓಕೆ, ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ಅಂತಂದರೆ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ಅಂತ ಕೇಳಿದ್ದಾರೆ. ಪ್ರೈಮ್ ನಂಬರ್ಸ್ ಯಾವ್ಯಾವುದು? ವಿ ನೋ ದಟ್ ದ ಪ್ರೈಮ್ ನಂಬರ್ಸ್ 2, 5, 7 ಎಕ್ಸೆಟ್ರಾ. ಓಕೆ, ದೋಸ್ ಆರ್ ದ ಪ್ರೈಮ್ ನಂಬರ್ಸ್. ಸೊ ನಾವು 40ನ ಡಿವೈಡ್ ಮಾಡೋಣ ಯಾವುದರಿಂದ? ಪ್ರೈಮ್ ನಂಬರ್ ಯಾವುದು? ಫಸ್ಟ್ ಸ್ಟಾರ್ಟಿಂಗ್ ಪ್ರೈಮ್ ನಂಬರು 2. ಓಕೆನಾ, ಡಿವೈಡ್ ಮಾಡಿದ್ರೆ 2 2s are 4, 0. ಓಕೆ, 2 10s. ಓಕೆ, ನೆಕ್ಸ್ಟ್ 2 5s. 5 is also prime number. ಸೊ ನಾವು 49 ಅಂತ ಬರೀಬೋದು, 2 ಇಂಟು 2 ಇಂಟು 2 ಇಂಟು 5 ಅಂತ ಬರೀಬೋದು. ಸೊ ನೋಡಿ ಇಲ್ಲಿ ಬರೆದಿದ್ದೀನಿ 40 ಈಕ್ವಲ್ಸ್ 2 ಇಂಟು 2 ಇಂಟು 2 ಇಂಟು 5. ಇದನ್ನು ನಾವು 2ನ 2 ಪವರ್ 3, ಓಕೆ, 2 ಕ್ಯೂಬ್ ಅಂತ ಬರೀಬೋದಲ್ಲ, 2 ಕ್ಯೂಬ್ ಇಂಟು 5 ಅಂತ ಬರೀಬೋದು. ಕಂಪೇರ್ ದಿಸ್ ವಿತ್ ಗಿವನ್ ಇಕ್ವೇಷನ್ 40 ಈಕ್ವಲ್ಸ್ ಎಕ್ಸ್ ಪವರ್ ವೈ ಇಂಟು ಝೆಡ್. ಇಲ್ಲಿ ಎಕ್ಸ್ ಏನಾಗುತ್ತೆ ಕಂಪೇರ್ ಮಾಡಿ, ಇಲ್ಲಿ ನೋಡಿ ಎಕ್ಸ್ ಪ್ಲೇಸಲ್ಲಿ 2 ಇದೆ, ವೈ ಪ್ಲೇಸಲ್ಲಿ 3 ಇದೆ, ಝೆಡ್ ಪ್ಲೇಸಲ್ಲಿ 5 ಇದೆ. ಸೊ ಎಕ್ಸ್ ಈಕ್ವಲ್ಸ್ 2, ವೈ ಈಕ್ವಲ್ಸ್ 3, ಝೆಡ್ ಈಕ್ವಲ್ಸ್ 5. ಇಟ್ಸ್ ವೆರಿ ಸಿಂಪಲ್ ಕ್ವೆಶನ್. 2 ಮಾರ್ಕ್ಸ್ ಯು ಗಾಟ್. ಓಕೆ, ಯಾವಾಗಲೂ ಥಿಯರಮ್ ಸ್ಟೇಟ್ಮೆಂಟ್ಸ್ಗಳನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆನಾ? ಓಕೆ, ನೆಕ್ಸ್ಟ್